ಜಿಲ್ಲಾ ಪಂಚಾಯತಿ ಸದಸ್ಯರನ್ನು ಮಾಡಿದರು. ಅವರ ರಾಜಕೀಯ ಮೊದಲನೇ ಪ್ರಥಮ ಗುರು ಶಿವಲಿಂಗೇಗೌಡರು. ಅವರ ಒಂದು ಗರಡಿಗೆ ಬೆಳೆದು ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾದರು. ತದನಂತರ ಅವರು ಪಾರ್ಟಿ ಬಿಟ್ಟು ನಮ್ಮ ಪಾರ್ಟಿಗೆ ಬಂದರು. ಅವರು ಟಿಕೆಟಿಗೆ ಪ್ರಯತ್ನ ಮಾಡಿದರು, ಸಫಲವಾಗಿಲ್ಲ. ಆ ಟೈಮಲ್ಲಿ ನಮಗೆ ಸಿಕ್ತು, ನಮಗೂ ಎಲ್ಲ ಕೆಲಸ ಮಾಡಿದರು. ಅದಾದಮೇಲೆ ಈಗ ನಾವೇನು ಮಾಡಿದ್ರು, ಸ್ವಲ್ಪ ನಮ್ದೇನೋ ರಿಪೋರ್ಟ್ ಇಲ್ಲ ಅಂತ ಹೇಳಿದರು. ಅಶೋಕ್ ಅಣ್ಣವರಿಗೆ ಟಿಕೆಟ್ ಕೊಡಿ ಅಂತ ನಾವೆಲ್ಲ ಅವಾಗ ಶಿವಲಿಂಗೇಗೌಡರು ಪಾರ್ಟಿಗೆ ಬಂದಿರಲಿಲ್ಲ, ನಾವೆಲ್ಲ ಒಕ್ಕೂರಲಿಂದ ಹೇಳಿದ್ವು. ಮೇಲ್ಗಡೆ ಹೈಕಮಾಂಡು ಸರ್ವೆ ರಿಪೋರ್ಟ್ ಆಧರಿಸಿ ಅವರ ಪಕ್ಷದ ಮಾನದಂಡಗಳನ್ನ ಆಧರಿಸಿ ಶಿವಲಿಂಗೇಗೌಡರು ತೀರ್ಮಾನ ಮಾಡಿತು. ಅವರೇನೋ ಅಸಮಾಧಾನಗೊಂಡು JDS ಪಕ್ಷಕ್ಕೆ ಹೋದರು. ಅದು ಅವರ ಸ್ವಂತ ಇಚ್ಛೆ, ಅದಕ್ಕೇನು ನಮ್ಮದು ತಕರಾರಿಲ್ಲ. JDS ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿ ಅವರೇ ಅಭ್ಯರ್ಥಿ ಅಂತ ಹೋದರು. ಅದು ಆ ಪಕ್ಷದಲ್ಲಿ ಅವರಿಗೆ ಕಡೆ ಪಕ್ಷದಲ್ಲಿ ನಿರಾಕರಿಸಿದರು. ಯಾಕೆ ಆ ಪಕ್ಷದ ಇದು ನಾವು ಮಾತಾಡೋಕ್ಕೆ ಹೋಗಲ್ಲ, ಯಾಕೆ ನಿರಾಕರಿಸಿದ್ರು, ಏನು ಮಾಡಿದ್ರು ಅಂತ ಆ ಪಕ್ಷದ ವರಿಷ್ಠರು ಬಿಟ್ಟಿದ್ರು. ಇದರಲ್ಲಿ ನಮ್ದೇನು ಅಂದರೆ ಅವ್ರ ಹತ್ರನೇ ಎಲ್ಲ ರಾಜಕಾರಣ ಎಲ್ಲ ಕಲಿತು, ಅವರಿಗೆ ಮೊನ್ನೆ ದಿನ ಅವ್ರ ವೈಯಕ್ತಿಕ ಒಂದು ಏನೋ ವ್ಯಾಪಾರ ಮಜ್ಜಿಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಅವ್ರದ್ದು ಸ್ವಂತ ಉದ್ದಿಮೆ. ಎಲ್ಲರಿಗೂ ಜೀವನದಲ್ಲಿ ಎಲ್ಲರೂ ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರು ಒಂದು ವೃತ್ತಿ ಮಾಡಲೇಬೇಕು. ಅದು ಅವರೇ ಹೇಳ್ಕೊಂಡಿದ್ದಾರೆ ಶಿವಲಿಂಗೇಗೌಡರು. ಏನೋ ನಾನು ಬಡ ಕುಟುಂಬದಲ್ಲಿ ಬಂದಿರೋನು, ಹೀಗೆ ಕಷ್ಟಪಟ್ಟು ಬಂದಿರ್ಬೋದು. ಆಮೇಲೆ ಕಷ್ಟಪಟ್ಟವರು ರಾಜಕಾರಣದಲ್ಲಿ ಬಂದು ಜನಪ್ರತಿನಿಧಿಗಳು ಆಗಬಾರ್ದು ಅಂತ ಏನಿಲ್ಲ. ನಾವು ಇವ್ರು ಹೋದಾಗ ಇವರುಗಳು ಲೀಡರ್ ಆಗ್ತಾರೆ ಅಂತ ನಮ್ಮ ಭಾವನೆ ಇತ್ತು. ಅವ್ರು ಕರ್ಕೊಂಬಂದ್ರು, ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಶಾಸಕರ ಒಂದು ಅಭಿವೃದ್ಧಿ ಮಂತ್ರದಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶಿವಲಿಂಗೇಗೌಡರನ್ನ ನಾವು ಗೆಲ್ಲಿಸ್ತೀವಿ ಅಂತ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಾಲೂಕಿನ ಜನತೆಗೆ, ಜಿಲ್ಲೆಯ ಜನತೆಗೆ, ಪಕ್ಷದ ವರಿಷ್ಠರಿಗೂ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಕೆಲವು ವಿಷಯಗಳು ಪ್ರಸ್ತಾಪ ಮಾಡೋದಿದ್ದರೆ ನಮ್ಮ ಸ್ನೇಹಿತರುಗಳು ಪ್ರಸ್ತಾಪ ಮಾಡಿ. ಶಿವಲಿಂಗೇಗೌಡರ ತಲೆ ಬೆಳೆದು ಶಿವಲಿಂಗೇಗೌಡರು ಅವರಿಗೆ APMC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವರು ಬೆಳಕಿಗೆ ತಂದರು. ಹಾಗೆ ಜಿಲ್ಲಾ ಪಂಚಾಯಿತಿ ಬಾಣಾವರ ಕ್ಷೇತ್ರದಲ್ಲಿ ನನಗೆ ಕೊಡಬೇಕಾಗಿದ್ದಂಥ ಜಿಲ್ಲಾ ಪಂಚಾಯಿತಿ ಒಂದು ಸ್ಥಾನವನ್ನು ನಾವೇ ನಮ್ಮ ಸೋಮಣ್ಣ ಆದಷ್ಟು ನಿಮಗೆ ಸಹಕಾರ ಮಾಡಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ನಮ್ಮಪ್ಪ ನೀವು ದಯಮಾಡಿ ನಮ್ಮ ಅಶೋಕನಿಗೆ ಕೊಡಬೇಕು ಅಂತೇಳಿ ಹಠ ಮಾಡಿ ಟಿಕೆಟನ್ನು ಕೊಡಿಸಿ ಎಲ್ಲರೂ ಹೋರಾಟದಂತೆ ಅವರು ಗೆದ್ದರು. ಗೆದ್ದಾದ ಮೇಲೆ ಶಿವಲಿಂಗೇಗೌಡರಿಂದಲೇ ಬೆಳೆದು ಹೋಗಿರೋಂಥ ವ್ಯಕ್ತಿ ನಮ್ಮ ಅಶೋಕ್. ಈಗ ಏಕವಚನದ ಬಳಕೆ ಮಾಡ್ತಾರೆ ಅಶೋಕ್. ಯಾಕೆ ಬೆಳೆ ಹುಡುಗನಿಗೆ ಇದು ತರವಲ್ಲ. ಬೆಳೆ ಹುಡುಗ ಬೆಳಕಳ್ಳಿ ಎಲ್ಲಾರೇ ಇರಲಿ, ಯಾವ ಪಕ್ಷದಾರ ಇರಲಿ, ಏನಾರ ಒಂದು ಆಗಲಿ, ಏಕವಚನದ ಬಳಕೆ. ಈಗಾಗಲೇ ಶಿವಲಿಂಗೇಗೌಡರು ಹಂಗೆ ಮಾಡ್ತಿದ್ರು, ಕೂಲಿ ಮಾಡ್ತಿದ್ರು, ಮಜ್ಜಿಗೆ ಮಾಡ್ತಿದ್ರು, ಮೊಸರು ಮಾಡ್ತಿದ್ರು. ಇದು ಇವ್ರಿಗೆ ತರವಲ್ಲ. ಯಾಕೆಂದರೆ ಅವರು ಹೇಳ್ತಿದ್ರು, ಮುಂಚೆನೇ ಹೇಳಿದ್ದಾರೆ, ನಾನು ಕೂಲಿ ಮಾಡ್ಕೊಂಡು ಜೀವನ ಮಾಡಿದಂಥ ಮಾಡ್ತಾನ, ನಾವು ಮಜ್ಜಿಗೆ ಮಾರ್ಕೊಂಡು ಮಾರಾಟ ಮಾಡಿ ಗಳಿಸಿಸ್ ಅಂತೇಳಿ ನಾನು ಅದು ಬಂದಿದ್ದ ಒಂದು ಲಾಭದಲ್ಲಿ ನಾನು PG ಕಟ್ಕೊಂಡು ವ್ಯಾಸಂಗ ಮಾಡ್ಕೊಂಡು ಬಂದಿರೋಂಥ ವ್ಯಕ್ತಿ ನಾನು. ಇವತ್ತು ಒಂದು ಕಷ್ಟಪಟ್ಟು ಕಾಂಟ್ರಾಕ್ಟರ್ ಮಾಡಿ ಇತರೆ ಎಲ್ಲ ಒಂದು ಹಿರಿಯರ ಸಹಕಾರದಿಂದ ಇವತ್ತು ನಾನು ಯಾರ್ದೂ ಗಂಟೋದಿಲ್ಲ, ಕಳ್ಳತನ ಮಾಡಿಲ್ಲ, ವ್ಯಾಪಾರ ಮಾಡೋದು ತಪ್ಪೇ ಅನ್ನೋ ವಿಚಾರವನ್ನು ಇವತ್ತು ಶಿವಲಿಂಗೇಗೌಡರು ಹೇಳಿದ್ದಾರೆ. ಇದು ಅಶೋಕ್ಗೆ ಯಾಕೆ ಬೇಕು ಇವೆಲ್ಲ? ಅಶೋಕ್ ಏಕವಚನದ ಬಳಕೆ ಯಾರೂ ಮಾತಾಡಲ್ಲ, ದೊಡ್ಡವರು ಕೂಡ ಮಾತಾಡಲ್ಲ ಅಂಥ ಬಳಕೆಯನ್ನು ಅಶೋಕ್ ಮಾಡ್ತಾರೆ. ಮಜ್ಜಿಗೆ ಏನಾರ ಮಾಡಿ ಕೇಳಿ ಏನಾರ ಅವರು ತಂಪಾದ ಪಾನೀಯನ ಕೊಟ್ಟಿದ್ದಾರೆ. ನೀನೇನು ಕೊಡ್ತಿದ್ಯಪ್ಪ? ನೀನು ಇವತ್ತು ರೆಸ್ಟೋರೆಂಟ್ನ ಇಟ್ಕೊಂಡು ಬಾಣಾವರದಲ್ಲಿ ಇವತ್ತು ನೀನು ಎಲ್ಲ ಥರದ ದಾಂಧಲೆಯನ್ನು ನಿಮ್ಮ ರೆಸ್ಟೋರೆಂಟ್ ಮುಖಾಂತರ ನಡೆಸ್ತೀಯ. ನೀನು ಒಬ್ಬ ವ್ಯಾಪಾರಸ್ಥನೇ ತಾನೆ. ಇನ್ನೊಬ್ಬರನ್ನ ಬೆಟ್ ಮಾಡಿ ತೋರಿಸ್ತೀರಿ, ಇನ್ನೊಂದು ಬೆಟ್ಟು ನಮ್ಮ ತೋರಿಸ್ತೀನಿ ಅನ್ನೋದು ಮರೆಯಬಾರದು. ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಶಿವಲಿಂಗೇಗೌಡರು ಅರಸೀಕೆರೆ ಕ್ಷೇತ್ರಕ್ಕೆ ನಮ್ಮ ಶಶಿಯಣ್ಣವರು ಹೇಳಿದಂತೆ ಮಾಡಿದ್ದಾರೆ. ಇವತ್ತು ನೀರಿನ ಹೋರಾಟ ಇರ್ಬೋದು, ಇವತ್ತು ಎಲ್ಲ ಮೂಲೆಯಲ್ಲೂ ಮುರಾರ್ಜಿ ಶಾಲೆಗಳು ಇರ್ಬೋದು, ಎಲ್ಲ ರೋಡ್ಗಳು